ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಗೈಸ್, ನೀವು ನೋಡ್ತಾ ಇದ್ದೀರಾ, ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸಾರಿ ಫಾರ್ ಕಂಟಿನ್ಯೂಸ್ ಆಗಿ ನನಗೆ ವೀಡಿಯೋನ ಕೊಡೋಕೆ ಸ್ವಲ್ಪ ತೊಂದರೆನೇ ಆಯ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಮ್ಮಂಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಇನ್ನು ನಾನು ಊರಿಗೆ ಹೋದ್ಮೇಲೆ ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬಂದೆ ಅಲ್ಲಿಂದ. ಇದಾದಮೇಲೆ ನನಗೆ ವೀಡಿಯೋಸ್ಗಳ ಮೇಲೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋಗಳನ್ನ ಕರೆಕ್ಟಾಗಿ ಕೊಡಲೇ ಇಲ್ಲ. ಆಲ್ಮೋಸ್ಟ್ ಈ ಸಂಡೇ ಬಂದರೆ 1 ವೀಕ್ ಆಗುತ್ತೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತಲ್ವ. ಸೊ ಹಂಗಾಗಿ ನಾನು 2-3 ಡೇಸು ವೀಡಿಯೋಗಳ ಕಡೆ ಗಮನನೇ ಕೊಡೋಕ್ಕೆ ಹೋಗಲಿಲ್ಲ. ಅಮ್ಮಂಗೆ HB ಲೆವೆಲ್ ಲೋ ಆಗಿದೆ, ಸ್ವಲ್ಪ ರೆಗ್ಯುಲರಾಗಿ ಆಗ್ತಾನೇ ಇರುತ್ತೆ. ಸೊ ಹಂಗಾಗಿ ಇವತ್ತು ಮಾರ್ನಿಂಗಿಂದ ಎಲ್ಲ ಕೆಲಸನೂ ನಮ್ಮದೇ. ಆಲ್ಮೋಸ್ಟ್ 1 ವೀಕ್ ಆಯ್ತಾ ಬಂತು ಅಮ್ಮಂಗೆ HB ಲೋ ಆಗಿಬಿಟ್ಟು. ಅವತ್ತಿಂದ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೊಳ್ತೀನಿ, ಈ ಥರ ಕೆಲಸ ಎಲ್ಲ ಮುಗಿಸ್ಕೊತಿದ್ದೀವಿ. ನಾನು ಚೈತ್ರ ಇಬ್ಬರೇ ಆಗಿರೋದ್ರಿಂದ ಒಬ್ಬರು ಹೊರಗಡೆ ಮಾಡ್ಕೊಂಡ್ರೆ ಒಬ್ಬರು ಒಳಗಡೆ ಮಾಡಲೇಬೇಕು ತಿಂಡಿ ಮನೆ ಕೆಲಸ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಅಂತಂದರೆ ಒಂದು 5 o'clockಗೆಲ್ಲೇ ಎದ್ಬಿಡ್ತೀನಿ. 5 o'clockಗೆ ಎದ್ದರೆ ನಮ್ಮನೆ ಡೈಲಿ ಬಟ್ಟೆ ಅಂತೂ ವಾಶ್ ಮಾಡೋವಿದ್ದೇ ಇರುತ್ತೆ. ಒಂದು ದಿನ ಹಂಗೆ ಬಿಡ್ತು ಅಂತಂದರೆ ತುಂಬ ಆಗ್ಬಿಡುತ್ತಲ್ವ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಒಂದು ದಿನಕ್ಕೆ ಏನಿಲ್ಲ ಅಂತ ಅಂದ್ರೂ ಮಕ್ಕಳು ನಮ್ಮಿಂದ ಎಲ್ಲ 2 ಜೊತೆ ಬಟ್ಟೆ ಬಿದ್ದಿರುತ್ತೆ. ತೊಳೆದಿಲ್ಲ ಅಂತಂದರೆ ಸುಮ್ಮನೆ ಹಾಗೆ ಸ್ಟಾಕ್ ಆಗಿಬಿಡ್ತವೆ ಅಂತ ಅಂದ್ಬಿಟ್ಟು ಒಂದು ಡ್ರಮ್ ಇದೆ, ದೊಡ್ಡದು ಟ್ಯಾಂಕ್ ಬರುತ್ತಲ್ಲ, ಅದಕ್ಕೆ ಫುಲ್ ನೀರೆಲ್ಲ ತುಂಬಿಸಿಟ್ಟಿರ್ತೀನಿ. ಹಾಗಾಗಿ ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ತೊಳ್ಕೊಂಡು ಬಟ್ಟೆ ತೊಳೆಯೋಕ್ಕೆ ಕುತ್ಕೊಂಡ್ಬಿಡ್ತೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನಮ್ಮ ಅಮ್ಮ ಒಪ್ಪೋದೇ ಇಲ್ಲ. ಸೊ ಹಂಗಾಗಿ ನಾವು ವಾಷಿಂಗ್ ಮಿಷಿನ್ ತಂದು ಇಟ್ಕೊಳ್ಳೋಕ್ಕೆ ಹೋಗಿಲ್ಲ. ಇಷ್ಟೊತ್ತಿಗೆ ಜಾಗ ಇದ್ದಿದ್ದರೆ ನಮ್ಮ ಅಮ್ಮನ ಒಪ್ಪಿಗೆ ಇದ್ದಿದ್ದರೆ ತಂದು ಆಲ್ರೆಡಿ ಇಟ್ಕೊಂಡ್ಬಿಡ್ತಿದ್ವಿ. ಸೊ ಬೆಳಗ್ಗೆನೇ ಎದ್ದಿದ್ದೆ, ಒಂಥರ ಭಯ ಅಂತಲೂ ಅನಿಸುತ್ತೆ. ಬೆಳಗ್ಗೆನೇ ಆಲ್ಮೋಸ್ಟ್ ಯಾರೂ ಎದ್ದಿರಲ್ಲ. ಒಂದು 4 ಗಂಟೆಗೆಲ್ಲ ಎದ್ಬಿಡ್ತೀನಿ. ಬಟ್ ಯಾರೂ ಎದ್ದಿರಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಎದ್ದೆ. ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ಚೈತ್ರ ಒಳಗಡೆ ತಿಂಡಿ ಕೆಲಸನ ಮಾಡ್ಕೊತಾಯಿದ್ರು. ಮಂಜುಗೆ ಪುಳಿಯೋಗರೆ ಅಂತಂದರೆ ಎಷ್ಟು ಇಷ್ಟ ಅಂತಂದರೆ ತುಂಬ ಇಷ್ಟಪಡ್ತಾರೆ. ಯಾವಾಗ್ಲೂ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂತಂದರೆ ಅವ್ರು ಬಂದಾಗ ಕಂಪಲ್ಸರಿ ಆ ದಿನದಲ್ಲಿ 1 ದಿನ ಪುಳಿಯೋಗರೆ ಅಂತೂ ಇದ್ದೇ ಇರುತ್ತೆ. ಯಾರಾದರೂ ಮೇಲ್ಕೋಟೆ ಕಡೆ ಹೋಯಿತು ಅಂತ ಅಂದರೆ ಪುಳಿಯೋಗರೆದು ಗೊಜ್ಜು ಬರುತ್ತಲ್ಲ, ಅದನ್ನು ತರಿಸಿಟ್ಕೊತಾರೆ. ಆಲ್ಮೋಸ್ಟ್ ಎಲ್ಲೆಲ್ಲಿ ಪುಳಿಯೋಗರೆ ಗೊಜ್ಜೆಲ್ಲ ಸಿಗುತ್ತೆ ಅಲ್ಲೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಬೆಂಗಳೂರಲ್ಲಿ ನೀವೇ ನೋಡಿದ್ದೀರಾ, ನೈಟ್ ಟೈಮು ಊಟ ಸಿಗೋದು ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತು. ಕ್ಯಾಬ್ ಡ್ರೈವರ್ಗಳಂತೂ ಊಟ ಸಿಗದೆ ಎಷ್ಟೊಂದು ಪರದಾಡ್ತಾರೋ. ಏನೇ ಇದ್ದರೂ ಈ ಥರ ಜಂಕ್ ಫುಡ್ಗಳು ಸಿಗೋದು, ಆಮೇಲೆ ಈ ಕುಷ್ಕ, ಎಗ್ ರೈಸು, ಫ್ರೈಡ್ ರೈಸ್ ಈ ಥರ ಸಿಗುತ್ತೆ. ಸೊ ಹಾಗಾಗಿ ನಾನು ಮಂಜು ಬಂದಾಗ ಅವರು 1 ಡೇ ಮೆನುನಲ್ಲಂತೂ ಪುಳಿಯೋಗರೆನ ಆ್ಯಡ್ ಮಾಡಿರ್ತೀನಿ ಕಂಪಲ್ಸರಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಬೆಳಗ್ಗೆನೇ ನಾನೆಲ್ಲ ಕೆಲಸ ಮುಗಿಸಿ ಹೊರಗಡೆ ಬರೋ ಅಷ್ಟರೊಳಗೆ ಆಲ್ಮೋಸ್ಟ್ ಬೆಳಗ್ಗೆ ಕರೆದಿತ್ತು. ಪಾಪ ಅಮ್ಮ ಇದ್ದರೆ ನನಗೇನು ಕೆಲಸನೇ ಬಿಡಲ್ಲ, ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊತಾರೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ನಿಜವಾಗ್ಲೂ ಒಂದೊಂದ್ಸರಿ ಅನಿಸುತ್ತೆ ಮನೇಲಿ ಒಬ್ರಿಗೂ ಹುಷಾರಿಲ್ಲ ಅಂತಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಅದರಲ್ಲೂ ನಮ್ಮಮ್ಮ ಒಂಥರ ಮೇನ್ ಕ್ಯಾಂಡಿಡೇಟ್ ಇದ್ದಂಗೆ ಮನೇಲಿ. ನಮ್ಮಮ್ಮ ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರೆ ನಮಗೆಲ್ಲ ಒಂಥರ ಖುಷಿ. ಅಮ್ಮ ಯಾವಾಗಾದರೂ ಅಪ್ಸೆಟ್ ಆಯಿತು ಅಂತಂದರೆ ನಮಗೆಲ್ಲ ಬೇಜಾರು, ಮತ್ತು ಕೆಲಸ ಕೂಡ ಜಾಸ್ತಿ. ಅಮ್ಮ ಅಂತಂದರೆ ನಮ್ಮ ಮೇಲೆ ಏನು ಪ್ರೆಷರ್ ಕೊಡೋಲ್ಲ. ನಾನು ಚೈತ್ರನ ಮೇಲೆ ಆಗಿರ್ಬೋದು, ನಮ್ಮ ಮೇಲಾದರೂ ಆಗಿರ್ಬೋದು. ಇವನು ಅದು ನಾನು ಇಟ್ಟಿದ್ದ. ಆಮೇಲೆ ಇದು ಇಟ್ಕೊಂಡು ಹಾಕಿಬಿಟ್ಟಿದ್ದೆ. ನಾನು ಹೋಗಿ ಅಲ್ಲಿಂದ ತಗೊಬಂದೆ. ಬಂದಿಲ್ಲಿದ್ದಿ ಇಲ್ಲ, ನಾನು ನೋಡಿಲ್ಲ. ಗುಡ್ ಮಾರ್ನಿಂಗ್ ಹೇಳೇ ಇಲ್ಲ. ಅಷ್ಟೇನಾ? ಅಷ್ಟೇ. ಬಿಂಬಿ ತುಂಡು ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇದ್ರಲ್ವ. ನಾನು ಬೇಗ ಎದ್ದಿದ್ನಲ್ಲ, ಸ್ವಲ್ಪ ಬೇಗ ಕೆಲಸ ಕೂಡ ಮುಗೀತು. ಹಾಗೆಯೇ ಫೇಸ್ ಕೇರ್ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫೇಸ್ ವಾಶ್ ಆದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಮಾಯ್ಶ್ಚರೈಸರ್ ಹಚ್ಚಬೇಕು. ಯಾರೇ ಆದ್ರೂ ಅಷ್ಟೇ. ಏನಪ್ಪ ಯೂಸ್ ಅಂತ ಅಂದರೆ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ. ಮತ್ತು ಸನ್ಸ್ಕ್ರೀನ್ ಹೊರಗಡೆ ಹೋಗೋದಕ್ಕಿಂತ 30 ಮಿನಿಟ್ಸ್ 1 ಅವರ್ ಗ್ಯಾಪಲ್ಲಿ ಹಚ್ಬೇಕಲ್ವ. ಸೊ ಹಂಗಾಗಿ ನಾನು 1 ಅವರ್ ಗ್ಯಾಪ್ ಇದ್ದಾಗಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಅಪ್ಲೈ ಬಿಟ್ಬಿಟ್ರೆ ಅದು ಅಬ್ಸರ್ಬೆನ್ಸ್ ಆಗಿರುತ್ತೆ ಚೆನ್ನಾಗಿ. ಆಮೇಲೆ ನಾನು ಡೈಲಿ ಕ್ರೀಮ್ ಹಚ್ತೀನಲ್ವಾ, ಸೊ ಅದನ್ನು ಅಪ್ಲೈ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು 1 ಅವರ್ ಮುಂಚೆನೇ ನಾನು ಫೇಸ್ ಕೇರ್ನ ಮಾಡಿಬಿಡ್ತೀನಿ. ಸುಮ್ಮನೆ ತುಂಬ ಮೇಕಪ್ ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಸನ್ಸ್ಕ್ರೀನ್ ಕಂಪಲ್ಸರಿ ಹಾಕಲೇಬೇಕು. ಹಾಸ್ಪಿಟಲ್ಗೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀನಲ್ವ. ಸೊ ಹಾಗಾಗಿ ರೂಮಲ್ಲಿ ನಮ್ಮ ಲಾಸ್ಟಿಗೆ ಎದ್ದೊಳೋದೆ ನಮ್ಮ ರಿಷಿ. ನಾನು ಮತ್ತು ರಿಷಿ ಬಿಟ್ಟರೆ ಇನ್ಯಾರೋ ರೂಮ್ನ ಯೂಸ್ ಮಾಡ್ಕೊಳ್ಳಲ್ಲ ಜಾಸ್ತಿ. ನಾನು ರಿಷಿ ಇಬ್ಬರೇ ಯೂಸ್ ಮಾಡ್ಕೊಳ್ಳೋದು. ನನಗೇನೋ ಒಂಥರ ಒಂದಿನ ನಾನು ರಿಷಿ ನನ್ನ ಜೊತೆಗಿಲ್ಲ ಅಂತಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಮತ್ತು ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ.
ನನ್ನ ಮಗ ಮಿಡ್ ನೈಟಲ್ಲೆಲ್ಲ ಎದ್ದು ನೋಡ್ಕೊತ ಇರ್ತಾನೆ, ಅಮ್ಮ ಅಮ್ಮ ಅಂತ ಪದೇ ಪದೇ ಕರಿತಾ ಇರ್ತಾನೆ. ಅದೇ ಒಂದಿನ ಏನಾದರೂ ಅಪ್ಪಿತಪ್ಪಿ ಚೈತ್ರ ರೂಮಲ್ಲಿ ಮಲಗ್ತು ಅಂತಂದರೆ ಒಬ್ಳಿಗೆ ಬಿಗೋ ಅಂತ ಅನಿಸ್ತಿರುತ್ತೆ. ನನಗಂತೂ ರಿಷಿನ ಬಿಟ್ಟಿರೋಕ್ಕೆ ಇಷ್ಟನೇ ಆಗಲ್ಲ. ಏನೋ ಒಂದು ಸರಿ ಹೊರ್ಗಡೆ ಹೋದಾಗ ಅಷ್ಟೇ, ಟ್ರಿಪ್ಪಲ್ಲಿ ಇಲ್ಲಿ ಅಂತ ಫ್ರೆಂಡ್ಸ್ ಜೊತೆ ಹೋದಾಗ ಬಿಟ್ಟು ಹೋಗೋದು, ಮತ್ತೆ ಬಂದುಬಿಡ್ತೀನಿ ಕೂಡ ನಾನು. ನಮ್ಮಮ್ಮ ರಿಷಿನ ಹೊರ್ಗಡೆ ಬಿಟ್ಟು ಇರೋಕ್ಕೆ ತುಂಬ ಬಿಡಲ್ಲ, ಬೈತಿರ್ತಾರೆ, ಅಲ್ಲಿ ಇಲ್ಲಿ ಸುತ್ತುತ್ತೀಯ, ನಿನಗೆ ಮಗು ಮೇಲೆ ನಿಗಾ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಎಲ್ಲ ಇರುತ್ತೆ ಎಲ್ಲರಿಗೂ, ಅವ್ರವ್ರದ್ದೇ ಆಸೆ ಕನಸುಗಳಿರುತ್ತಲ್ವ, ಹೊರಗಡೆ ಸುತ್ತಾಡಬೇಕು, ಸ್ವಲ್ಪ ಇಂಡಿಪೆಂಡೆಂಟಾಗಿರಬೇಕು ಅಂದ್ಬಿಟ್ಟು. ನಾನು ವೀಡಿಯೋ ಮಾಡೋದು ನೋಡಿ ಇವರನ್ನು ಕೂಡ ವೀಡಿಯೋನ ಮಾಡ್ತಾಯಿದ್ರು. ಆ್ಯಂಡು ನಾನು ಸ್ವಲ್ಪ ಫೋಟೋಸ್ಗಳನ್ನೆಲ್ಲ ಎತ್ತಿ ಇಟ್ಬಿಟ್ಟಿದ್ದೀನಿ. ಅಣ್ಣ ಬರೋಣ ಅಣ್ಣ ಇದರಲ್ಲಿ ಸುಮ್ಮದ ಇದ್ರಲ್ಲಿ ಫೋಟೋ ತಗೊಳ್ಳೋದಾ? ನಾವು ಮದುವೆ ಆದಾಗ ಬಂದಿದ್ದಂಥ ಗಿಫ್ಟ್ಗಳಿದೆಲ್ಲ ಆಲ್ಮೋಸ್ಟ್ ಹಾಕಿ ತುಂಬ ಒಂದು 5 ವರ್ಷನೇ ಆಯಿತು. ಹುಕ್ಕೆಲ್ಲ ಮುರಿದೋಗಿದೆ. ಮಂಜು ಪ್ರತಿ ಸರಿನೂ ಹೇಳ್ತಾನೆ ಇರ್ತೀನಿ ಬಂದಾಗೆಲ್ಲ. ಈ ಫೋಟೋ ಏನು ನೋಡ್ತಿದ್ದೀವಿ ಇದು KRSಲ್ಲಿ ತೆಗ್ಸಿದ್ದು, ಮೈಸೂರು ಮದುವೆ ಆದ ಅಷ್ಟರಲ್ಲಿ. ಮತ್ತು ಇದು ನಾನು ಮಂಜು ಮದುವೆಗಿಂತ ಮುಂಚೆ ನನಗೆ ರಿಸೆಪ್ಷನ್ಗೆ ಲೆಹಂಗಾ ಪರ್ಚೇಸಿಂಗ್ ಅಂತ ಕರ್ಕೊಂಡೋಗಿದ್ರು, ಅಲ್ಲಿ ತೆಗ್ಸಿದ್ವಿ. ಎರಡನ್ನೂ, ಒಂದು ಮಂಜು ನನ್ನ ಬರ್ಡೇಗೆ ಪ್ರೆಸೆಂಟ್ ಮಾಡಿರೋದು, ಇನ್ನೊಂದು ನನ್ನ ಫ್ರೆಂಡ್ ನನ್ನ ಮದುವೆಲಿ ಪ್ರೆಸೆಂಟ್ ಮಾಡಿರೋದು. ಎಲ್ಲನೂ ಎತ್ತಿಟ್ಟಿದ್ದೀನಿ. ಹುಕ್ ಹಾಕಿಸ್ಕೊಂಬಂದು ಕೊಡಿ ಅಂತ ಬಂದಾಗೆಲ್ಲ ನೆನಪಿಸ್ತಾನೆ ಇರ್ತೀನಿ. ಹಾಗಾಗಿ ಈ ಸರಿ ಬಂದರೆ ಅದನ್ನು ರೆಡಿ ಮಾಡಿಸಿ ನಾನು ರೂಮ್ಗೆ ಹಾಕೊಬೇಕು. ಏಕೆಂದರೆ ಎದ್ದ ತಕ್ಷಣ ನನಗೆ ಮಂಜು ನೋಡೋದ್ರೆ ಏನೋ ಒಂಥರ ಖುಷಿ. ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ ಇರುತ್ತೆ, ಬಟ್ ಅದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮನೆ ಅಂತೂ ಬಟ್ಟೆ ಫುಲ್ ಹರಿಗೋಗ್ಬಿಟ್ಟಿದ್ದಾವೆ. ಎಷ್ಟು ಮಡ್ಸಿದ್ರೂ ಅಷ್ಟೇ, ಎಷ್ಟೇ ಫೋಲ್ಡ್ ಮಾಡಿದ್ರೂ ಹಂಗೆ ಗಲೀಜಾಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿಂದ ನಾನು ಸ್ವಲ್ಪ ಒಬ್ಬರಿಗೆ ಪ್ರಾಡಕ್ಟ್ಸ್ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ವೆಬ್ಸೈಟ್ ಅಂತ ಹೊರಗಡೆ ಹೋದ್ವಿ. ನನ್ನ ಕೆಲಸ ಎಲ್ಲ ಮುಗಿಸಿ ಇವತ್ತು ನಾನು ಲ್ಯಾಬಿಗೆ ಬರೋಷ್ಟರೊಳಗೆ ಸ್ವಲ್ಪ ಟೈಮ್ ಆಗಿತ್ತು. ಡಾಕ್ಯುಮೆಂಟ್ ಅದು ಇದು ಅಂತ ಓಡಾಡೋ ಗ್ಯಾಪಲ್ಲೇ ನಮ್ಮ ಕುಚಿಕಿಗಳು ಸಿಕ್ಕಿದ್ರು. ಏನೋ ಒಂದು ದಿನಕ್ಕೆ ಒಂದು ಸರಿ ಮಾತಾಡಿಲ್ಲ, ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಸಮಕ ಅಂದಿದ್ದ ಮಾತು ನನಗೆ ಇವಾಗ್ಲೂ ಕಿವಿಲಿ ಗುಯಿ ಅಂತ ತಿರುಗ್ತಾ ಇರುತ್ತೆ. ಏನು ಮಾತಪ್ಪ ಅದು ಅಂತ ಅಂದರೆ, ಹಿಂಗೆ ಅಮ್ಮದು ಇನ್ನೂ ಮದುವೆ ಆಗಿಲ್ಲ ಅಲ್ವಾ, ಅಮ್ಮು ಏನಾದರೂ ಮದುವೆ ಆಗೋದ್ರೆ ನೀನು ನಿನ್ನ ಹಸ್ಬೆಂಡ್ ಊರಿಗೆ ಹೋದರೆ ಹೆಂಗಿರೋದು, ಇವಾಗೇನೋ ನೋಡಬೇಕು ಅಂತ ಅಂದರೆ ಪಟ್ಟಂತ ಲ್ಯಾಬ್ ಹತ್ರ ಬಂದು ನೋಡ್ಕೊತೀವಿ, ಆಮೇಲೆ ಹೆಂಗೆ ಮಾಡೋದು ಅಂತ ಅಂದರು. ಒಂದೊಂದು ಸರಿ ಅನಿಸುತ್ತೆ, ನಾವು ಎಷ್ಟೊಂದು ಎಂಜಾಯ್ ಮಾಡ್ತೀವಿ, ಎಷ್ಟೊಂದೆಲ್ಲ ಶೇರ್ ಮಾಡ್ತೀವಿ. ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂತಂದರೂ ನಮ್ಮ ಹಸ್ಬೆಂಡ್ಗೂ ಅಷ್ಟೊಂದು ಕಾಲ್ ಮಾಡಿರಲ್ಲ, ಅಷ್ಟು ಸರಿ ಕಾಲ್ ಮಾತಾಡಿ ಏನೇನೋ ಕಾಮಿಡಿ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಿರ್ತೀವಿ. ಏನಾದರೂ ಹೋದರೆ ನಾವು ದೂರ ಆಗೋಗ್ಬಿಡ್ತೀವಿ ಅಂತ. ಪಾಪ ಸಮಕ ಮತ್ತೆ ನನ್ನನ್ನು ಕರ್ಕೊಂಡೋಗಕ್ಕೆ ಬಂದಿದ್ದರು. ಕರ್ಕೊಂಡೋಗೋಕ್ಕೆ ಅಂತ ಅಂದರೆ ಅವ್ರು ಇವತ್ತು ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ರು. ಸೊ ಹಂಗಾಗಿ ಮಾರ್ಕೆಟಿಗೆ ಬಂದಿದ್ದರು. ನನಗೂ ಸ್ವಲ್ಪ ಮಾರ್ನಿಂಗ್ ತಿಂಡಿಗೆ ಐಟಮ್ಸ್ ಬೇಕಿತ್ತಲ್ವ, ಹಂಗೆ ನಾನು ಸೊಪ್ಪೇನನ್ನು ತೊಗೊತಾ ಇದ್ದೆ. ಅವ್ರನ್ನ ಸ್ವಲ್ಪ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಕೊತಾ ಇದ್ರು. ಅಮ್ಮ ಹೋಗ್ಬಿಟ್ಟಿದ್ರು ಅಷ್ಟೊತ್ತಿಗೆ. ಇವತ್ತು ಲೀವ್ ಇದ್ರಲ್ಲ, ಸ್ವಲ್ಪ ಹೊರಗಡೆ ಕೆಲಸ ಅಂತ ಅಂದ್ಬಿಟ್ಟು ಹೊರಟೇ ಬಿಟ್ರು. ಅಯ್ಯೋ ಸಾಕು, ತಗೊಬರಕ್ಕೆ ಅದು ಎಷ್ಟು ಹುಡುಕ್ತೀರಾ? ನಾನೆಲ್ಲ ನನ್ನ ಕೆಲ್ಸಕ್ಕೆ ಬರ್ತಿದ್ದೀಯಾ ಮಾರ್ಕೆಟ್ಗೆ ಅಂದ್ಕೊಂಡೆ. ನೀನು ನೋಡು, ನಿನ್ನ ಕೆಲಸನೇ ಬೇಜಾನವೇ ನನ್ನ ಕೆಲಸಕ್ಕಿಂತ. ನನ್ನ ಕೆಲ್ಸಕ್ಕೆ ಬಂದಿದ್ದೀರಾ ಮಾರ್ಕೆಟ್ಗೆ ಅಂದ್ಕೊಂಡೆ. ಒಳ್ಳೆ ಬಿರಿಯಾನಿ ಮಾಡೋಕ್ಕೆ ಚಿಕನ್ ರೆಡಿಯಾಗಿದೆ. ಕೆಲಸ ಎಲ್ಲ ಮುಗಿಸಿ ನಾನು ಈವ್ನಿಂಗ್ ಬರೋಷ್ಟ್ರೊಳಗೆ ಆಲ್ಮೋಸ್ಟ್ ಟೈಮ್ ಆಗಿಬಿಡುತ್ತೆ. ಪಾಪ ನಾನು ಬರೋಷ್ಟ್ರೊಳಗೆ ಚೈತ್ರನೇ ಮುದ್ದೆ ಎಲ್ಲ ಮಾಡ್ತಾಯಿದ್ಲು. ಚೈತ್ರಂಗೆ ಅಷ್ಟಾಗಿ ಮಾಡೋಕ್ಕೂ ಕೂಡ ಬರಲ್ಲ ಮುದ್ದೆನ, ಏಕೆಂದರೆ ಅಮ್ಮನೇ ಮಾಡೋದ್ರಿಂದ ಅಷ್ಟೊಂದು ತಿರ್ಗೋಕ್ಕೆಲ್ಲ ಬರಲ್ಲ. ಬಟ್ ಇವಾಗ ಸ್ವಲ್ಪನೇ ಕಲ್ತ್ಕೊತಾ ಇದ್ದಾರೆ. ಏನಾದರೂ ಮುದ್ದೆ ತೆಳುವಾಯಿತು ಅಂತಂದರೆ ಹಿಂಗೆ ಮಧ್ಯದಲ್ಲಿ ಮುದ್ದೆಗೆ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಇದು ಮಾಡ್ಕೊಬೇಕು, ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸರಿ ಸ್ವಲ್ಪ ಬೇಯಕ್ಕೆ ಇಟ್ಕೊಂಡ್ಬಿಟ್ರೆ ಸಾಕು. ನಮ್ಮನೆ ಮುದ್ದೆ ಮಾಡೋದ್ರಲ್ಲಿ ಅಮ್ಮನೇ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳಗಡೆ ಬಂದು ನೋಡಿದ್ರೆ ನನ್ನ ರೂಮಲ್ಲಿ ಫುಲ್ ನಮ್ಮ ಪುಸಿ ಆಟಾಡ್ತಾ ಇದ್ದಾಳೆ. ಒಂದು ಪ್ರಾಣಿ ಜೊತೆ ಅಟ್ಯಾಚ್ಮೆಂಟ್ ಬಂದರೆ ಖಂಡಿತವಾಗ್ಲೂ ಎಷ್ಟು
ಎಷ್ಟು ಖುಷಿಯಾಗಿರುತ್ತೆ. ಏನೋ ಒಂಥರ ಇವಾಗ ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಇನ್ವಾಲ್ವ್ ಆಗಿಬಿಟ್ಟಿದೆ ಪುಷಿ. ನನಗಂತೂ ತುಂಬ ಖುಷಿಯಾಗುತ್ತೆ ನೋಡಿದಾಗ. ಮತ್ತು ತಲಾಟೆ ಎಲ್ಲ ಮಾಡೋದು, ನಮ್ಮ ಕಾಲೆಲ್ಲ ಹಿಡ್ಕೊಳ್ಳೋದು, ಈ ಥರ ಎಲ್ಲ ಮಾಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಇದನ್ನ ಮನೆಗೆ ಬಂದಿರೋದು. ಸದ್ಯದಲ್ಲೇ ಇದಕ್ಕೊಂದು ಹೆಸ್ರನ್ನು ಫಿಕ್ಸ್ ಮಾಡಬೇಕು ಗೈಸ್. ಏನು ಹೆಸ್ರಿಡೋದು ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಮನೆ ತುಂಬ ಎಲ್ಲ ಓಡಾಡುತ್ತೆ, ಏನೋ ಒಂಥರ ಖುಷಿಯಾಗಿರ್ತೀವಿ ಇದ್ರ ಜೊತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.